ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬ್ಲಡ್ ಫಾರ್ ಯು ಚಾನಲ್. ಇವತ್ತು ನಾನು ನಿಮಗೆ 30/40 BDA ಲಕ್ಸುರಿ ಲ್ಯಾವಿಶ್ ಡ್ಯೂಪ್ಲೆಕ್ಸ್ ಹೌಸ್ನ ತೋರ್ಸೋಕೆ ಬಂದಿದ್ದೀನಿ. ಈಸ್ಟ್ ಫೇಸ್ ಈಸ್ಟ್ ಮೇನ್ ಡೋರ್ ಇರಿದೆ. ಆಂಜನಪುರ 11th ಬ್ಲಾಕು, ಆರ್ಯಹಂಸ ಅಪಾರ್ಟ್ಮೆಂಟ್ ಪಕ್ಕ ಅಥವಾ 80 ಫೀಟ್ ರೋಡ್, ಬನ್ನರಘಟ್ಟ ಟು ಕನಕಪುರ 80 ಫೀಟ್ ರೋಡ್ ಏನಿದೆಯಲ್ಲ ಪಕ್ಕದಲ್ಲಿ ಬರುತ್ತೆ. ಮನೆ ಆಪೋಸಿಟ್ ರಸ್ತೆ ನೋಡ್ತಿದ್ದೀರಾ, 40 ಅಡಿ ವೈಡು ಟಾರ್ ರೋಡಲ್ಲಾಗಿದೆ. ಈ ಮನೆ ಆಪೋಸಿಟೇ ಎಲ್ಲ ನಮಗೆ 40-60 ಎಬೋ ಸೈಟ್ ಸಿಗುತ್ತೆ. ಇದು 30-40 ಆಗಿರುತ್ತೆ. ಫ್ರಂಟ್ ಎಲಿವೇಶನ್ ಲೈಕ್ ಲಕ್ಸುರಿ ಆಗಿದೆ. ಒಂದೊಂದಾಗೆ ಫುಲ್ ಡೀಟೇಲ್ಸ್ ಈ ಮನೆ ಬಗ್ಗೆ ಹೇಳ್ತಾ ಹೋಗ್ತೀನಿ, ಕೊನೆವರೆಗೂ ವೀಡಿಯೋ ನೋಡ್ತಾ ಇರಿ. ಸೊ ಸೆಟ್ ಬ್ಯಾಕ್ ಬಿಟ್ಟಿದ್ದೀವಿ, ಅದಕ್ಕೂ ಕೂಡ ಗೇಟ್ ಮಾಡಿದ್ದೀವಿ. ಫ್ರಂಟ್ ಎಲಿವೇಶನ್ ಲೈಕ್ ಇಲ್ಲಿ ಸ್ಮಾರ್ಟ್ ಟೈಲ್ಸ್ನ ಇನ್ಸ್ಟಾಲ್ ಮಾಡಿರುವಂಥದ್ದು. CNC ಕಟ್ಟಿಂಗಲ್ಲಿ ಗೇಟ್ ಕೊಟ್ಟಿದ್ದಾರೆ, ಅದಕ್ಕೆ ಫಂಡ್ರ್ ಮ್ಯಾಕ್ಸ್ ಅಟ್ಯಾಚ್ ಆಗಿದೆ. ಹಾಗೆ ಇಲ್ಲಿ ಮಂಗಳೂರು ಟೈಲ್ಸ್ ಆ್ಯಂಡ್ ರೈಲಿಂಗ್ಸ್ ಎಲ್ಲ ಹಾಕಿದ್ದಾರೆ. ಮೇಲ್ಗಡೆ ನ್ಯಾಚುರಲ್ ಸ್ಟೋನ್ ವಾಲ್ ಕ್ಲ್ಯಾಂಡಿಂಗ್ನ ಕೊಟ್ಟಿರುವಂಥದ್ದು. ಫುಲ್ ಲಕ್ಸುರಿ ಲ್ಯಾವಿಶ್ ಆಗಿರುತ್ತೆ. ಒಳಗಡೆ ಹೋಗೋಣ. ಅದಕ್ಕಿಂತ ಮುಂಚೆ ಲೈಟಿಂಗ್ಸ್ ವರ್ಕ್ ಆಗಲಿ, ಕ್ಯಾಮ್ರಾ ವರ್ಕ್ ಆಗಲಿ ಎಲ್ಲ ಮಾಡಿಕೊಟ್ಟಿದ್ದಾರೆ. ಫಿನಿಶಿಂಗ್ ಕಂಪ್ಲೀಟ್ ಆಗಿದೆ. ಈಗ ನಿಮಗೆ ಆ ಕ್ಯಾಮ್ರಾ ಆಕ್ಸೆಸ್ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ ಅವರು. ಇಲ್ಲಿ ನೋಡಿ, ನೀವು ಫೇಸ್ನ ತೋರಿಸಿದರೆ ಮೇಲ್ಗಡೆ ನೋಡಿಬಿಟ್ಟು ಆಕ್ಸಿಸ್ನ ಅವರು ಕೊಡ್ತಾರೆ. ಈಗ ಪಾರ್ಕಿಂಗ್ ಲೇಔಟು ಗ್ರೌಂಡ್ ಫ್ಲೋರಲ್ಲಿ ಫುಲ್ ಬಿಟ್ಟಿದ್ದೀವಿ. ಬೋರ್ವಿಲ್ ಇದೆ, ಸಂಪ್ ಇದೆ. 2x4 ವೆಟ್ರಿಫೈಡ್ ಟೈಲ್ಸ್ ವಾಲ್ ಕ್ಲ್ಯಾಂಡಿಂಗ್ನ ಕೊಟ್ಟಿದ್ದಾರೆ 6 ಅಡಿವರೆಗೂ. ಹಾಗೆ POP ಫಾಲ್ ಸೀಲಿಂಗು, ಆಪೋಸಿಟು ಲಿಫ್ಟು. ಹಾಗೆ ಈ ಕಡೆ ಕಾರ್ನರಲ್ಲಿ ಎಲೆಕ್ಟ್ರಿಕ್ ಕನ್ವೆನ್ಷನ್ ಮಾಡಿಕೊಟ್ಟಿದ್ದಾರೆ. ನಮಗೆ ಇಲ್ಲಿ 3 ಬಿಗ್ ಕಾರ್ಗಳನ್ನ ನಿಲ್ಲಿಸ್ಕೊಂಡು 2 ವೀಲರ್ಗಳನ್ನ ನಿಲ್ಲಿಸ್ಕೋಬೋದು. ತುಂಬ ಇದೆ ಮನೆ ಬಗ್ಗೆ ಹೇಳೋದು. ವಿಡಿಯೋ ಸ್ವಲ್ಪ ಲೆಂತಿ ಆಗುತ್ತೆ, ಫುಲ್ ಡೀಟೇಲಾಗಿ ಹೇಳ್ತೀನಿ, ಅದಕ್ಕೆ ನೋಡ್ತಾ ಹೋಗಿ. ಲಿಫ್ಟು ಎಲೆಕ್ಟ್ರಿಕ್ಕು. ನಿಮಗೆ ಎಲೆಕ್ಟ್ರಿಕ್ ಬೈಕ್ಗಳು ಅಥವಾ ಕಾರ್ಗಳು ಇದೆ ಅಂದರೆ ಸರ್ಕ್ಯೂಟ್ ಎಲ್ಲ ಕೊಟ್ಟಿದ್ದೀವಿ, ನೋಡ್ಕೊತಾ ಇರಿ. ಇದೊಂದು ಗ್ರೌಂಡ್ ಫ್ಲೋರ್ ಅಂತ ಹೇಳ್ಬೋದು. ಗ್ಯಾಸ್ ಪ್ರಾವಿಷನ್ ಅಲ್ಲಿ ಬರುತ್ತೆ, UPS ಅಲ್ಲಿ ಕೆಳಗಡೆ ಬರುತ್ತೆ. ಫ್ಯೂಚರಲ್ಲಿ ನೀವು ಒಂದು ರೂಮ್ ಅಥವಾ 1 BHK ಏನಾದರೂ ಮಾಡ್ಕೊತೀನಿ ಅಂದರೆ ಭೀಮ್ ಕಾಲಮ್ ಕೊಟ್ಟಿದ್ದೀವಿ ಆಪ್ಷನ್ಗೆ. ಒಂದು 1 BHK ಥರನೇ ಕನ್ವೆನ್ಷನ್ ಮಾಡ್ಕೋಬೋದು. ಫ್ಲೋರಿಂಗ್ ಎಲ್ಲ ನಮಗೆ ಗ್ರಾನೈಟ್ನ ಕೊಟ್ಟಿರುವಂಥದ್ದು. UPVC ಸ್ಲೈಡಿಂಗ್ ವಿಂಡೋ ಕೊಟ್ಟಿದ್ದೀವಿ. ಹಾಗೆ ನಿಮ್ಗೆ ಅಲ್ಲೊಂದು ಕಾಮನ್ ಟಾಯ್ಲೆಟ್ ಬರುತ್ತೆ. ಇದೊಂದು ಪಾರ್ಕಿಂಗ್ ಲೇಔಟು ಚೆನ್ನಾಗಿದೆ. ಈಗ ನಾನು ನಿಮಗೆ ಸೀದಾ ಮನೆ ಮೇಲ್ಗಡೆ ಫಸ್ಟ್ ಫ್ಲೋರಿಗೆ ಕರ್ಕೊಂಡು ಹೋಗ್ತಿದ್ದೀನಿ. ವೆಂಟಿಲೇಷನ್ಗೆಲ್ಲ ತುಂಬ ಚೆನ್ನಾಗಿದೆ. ಇಲ್ಲಿ ಕೆಳಗಡೆ ಗ್ಯಾಸ್ ಪಾಯಿಂಟು, ಈ ಕಡೆ ಪಕ್ಕದಲ್ಲಿ UPS ಬರುತ್ತೆ. ಸ್ಲಿಪ್ಪರ್ನ ಇಲ್ಲೇ ಕೆಳಗಡೆ ಬಿಟ್ಟು ಮೇಲ್ಗಡೆ ಹೋಗಿ 4 ಅಡಿ ವೈಡ್ ಸ್ಟೇರ್ಕೇಸ್ ಇದೆ. SS ರೈಲಿಂಗ್ಸು, ಟಫನ್ ಗ್ಲಾಸು 12 mm ಕೊಟ್ಟಿರುವಂಥದ್ದು. ಲಕ್ಸುರಿ ಲ್ಯಾವಿಶ್ 30-40 ಡ್ಯೂಪ್ಲೆಕ್ಸ್ ಮನೆ ಇದು. ಸರಿ, ಸ್ಟೇರ್ಕೇಸ್ 4 ಅಡಿ ಕೊಟ್ಟಿದ್ದಾರೆ. ವಾಲ್ ಕ್ಲೈಂಡಿಂಗ್ ಎಲ್ಲ ಗ್ರಾನೈಟ್ನ ಕೊಟ್ಟಿರುವಂಥದ್ದು. ಇದು ಶೈನ್ ಇದೆ, ಇಲ್ಲಿ ಗ್ಲಾಸಿ ಫಿನಿಶು. ಇದು ಲಪೋತ್ರ ಆ್ಯಂಟಿಸ್ಕಿಡ್, ಅದರಲ್ಲೇ ವೈಟು ನೋಡಿ. ಮ್ಯಾಚಿಂಗ್ ಹೇಗಿದೆ ಅಂದರೆ ಇದು ಲಪೋತ್ರ ವೈಟು ಆ್ಯಂಟಿಸ್ಕಿಡ್ ಬರುತ್ತೆ, ಇದರಲ್ಲಿ ಗ್ಲಾಸಿ ಫಿನಿಶ್ನ ಕೊಟ್ಟಿರುವಂಥದ್ದು. ಹ್ಯಾಂಡ್ ಗ್ರಾಬರಲ್ಲೇ ಇದೆ. ಕೆಳಗಡೆಯಿಂದ ಮೇಲ್ಗಡೆ ಇಂಟೀರಿಯರ್ ವರ್ಕ್ ಮಾಡಿಕೊಟ್ಟಿರುವಂಥದ್ದು. ಇದು ಎಲ್ಲ ನ್ಯಾಚುರಲ್ ಪಾಟ್ಗಳು. 4.5 ಅಡಿ ನನ್ನ ಪ್ರಕಾರ ವೈಡಾಗಿದೆ. ಕ್ಯಾಮ್ರಾ ಪ್ರೊವಿಷನ್ ಎಲ್ಲ ನೋಡ್ತಾ ಇದ್ದೀರಾ. ಸ್ಟೋನ್ ವಾಲ್ ಕ್ಲೈಂಡಿಂಗು. ಈ ಮನೆಯೂ ಚೆನ್ನಾಗಿದೆ. 30-40 ಸಖತ್ತಾಗಿದೆ. ಸಾರಿ 40-60 ಅದು. ನಮಗೆ ಈಸ್ಟ್ ಫೇಸ್ ಮೇನ್ ಡೋರ್ ಬರುತ್ತೆ ಈ ಮನೆ. ಡೋರ್ ನೋಡಿ ಹೇಗಿದೆ, ವಾಸ್ಕಲ್ಲು ಡೋರು. ಜಾಸ್ತಿ ಹೊಗಳಲ್ಲ, ಇರೋದನ್ನ ಇದ್ದಂಗೆ ಹೇಳ್ತಾ ಹೋಗ್ತೀನಿ. ಈಸ್ಟ್ ಮೇನ್ ಡೋರ್ ಅಲ್ವಾ, ಹಾಗಾಗಿ ನಮಗೆ ಬೇರೆ ಥರ ಅಕೊಮಡೇಷನ್ ಸಿಗುತ್ತೆ ಈ ಮನೆಗೆ. ಫ್ಲೋರಿಂಗ್ ಬಂದು ಇಟಾಲಿಯನ್ ಮಾರ್ಬಲ್ಲು. ಇದು ಹಾಲು, ನೋ ವರ್ಡ್ಸ್. ಎಲ್ಲ ಇಂಟೀರಿಯರ್ ವರ್ಕ್ ಇರೋದು ವಿನಿಯರ್ ಲ್ಯಾಮಿನೇಷನ್ ಆಗಿರುತ್ತೆ. ಈಗ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಇಲ್ಲಿ TV ಕ್ಯಾಬಿನೆಟು. ಈ ಡೋರ್ ಓಪನ್ ಆಗ್ತಾ ಇದ್ದಂಗೆ TV ಕ್ಯಾಬಿನೆಟ್ ಬರುತ್ತೆ. ಅಲ್ಲಿ ಸ್ಟೋರ್ ರೂಮ್ ಬರುತ್ತೆ. ಸ್ಟೇರ್ಕೇಸ್ ಮೇಲ್ಗಡೆ ಹೋಗೋದಕ್ಕೆ ಲಿಫ್ಟು. ಅಲ್ಲಿ ನಮಗೆ ಪೂಜಾ ರೂಮು. ಇಲ್ಲಿ ಸೀನಿಯರ್ ಸಿಟಿಜನ್ ರೂಮ್ ಅಥವಾ ರೆಸ್ಟಿಂಗ್ ರೂಮ್ ಅಂತ ಹೇಳ್ಬೋದು. ಡೈನಿಂಗ್ ಹಾಲ್ ಏರಿಯಾ. ಈ ವಾಲ್ ಹಿಂದ್ಗಡೆ ಕಿಚನ್ ರೂಮ್. ಓಕೆ, ಮಾರ್ಬಲ್ ಮಾತ್ರ ಬುಕ್ ಮ್ಯಾಚ್ ಪ್ಯಾಟ್ರನ್ನಲ್ಲಿರುವಂಥದ್ದು. ಓಕೆ,
ನೋಡಿ ಗೆಳೆಯರೆ, ಇದು ಟಿ ವಿ ಕ್ಯಾಬಿನೆಟು. ಟಿ ವಿ ಕ್ಯಾಬಿನೆಟ್ ಆಪೋಸಿಟ್ಟೆ ಸೋಫಾನ ಈ ಥರ ಇಟ್ಕೋಬೋದು. ಎಲ್ ಶೇಪಲ್ಲಿ ಸೋಫಾ ಇಟ್ಕೋಬೋದು. ವೆಂಟಿಲೇಷನ್ಗೆ ಬಿಗ್ ವಿಂಡೋ ಬರುತ್ತೆ. ಹಾಗೆ ಇಂಟೀರಿಯರ್ ಮಾತ್ರ ಚಿಂದಿ. ಇಲ್ಲಿ ಓಪನ್ ಕನೆಕ್ಟಿವಿಟಿ ಇದೆ. ಸೆಕೆಂಡ್ ಫ್ಲೋರ್ ಜೊತೆಯಲ್ಲಿ ಇರೋರ ಜೊತೆಗೆ ಮಾತಾಡ್ಬೋದು. ಓಕೆ, ಈಗ ನಾನು ನಿಮಗೆ ಆ ಸ್ವಿಚ್ ಬೋರ್ಡ್ ಹತ್ರ ನಿಂತ್ಕೊಂಡು ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ. ಇದು ಟಿ ವಿ ಕ್ಯಾಬಿನೆಟು. ವೆಂಟಿಲೇಷನ್ಗೆ 2 ವಿಂಡೋ ಬರುತ್ತೆ ಅದರ ಪಕ್ಕದಲ್ಲಿ. ಹಾಗೆ ಮೇನ್ ಡೋರು. ಒಂದು ಐಡಿಯಾ ಬಂತಲ್ವಾ? ಎಲ್ಲ ವಿನಿಯರು ಫುಲ್ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಹಾಲನ್ನ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ಈಗ ಮತ್ತು ಹಾಲಲ್ಲಿ ಏನಿದೆ ಅಂದರೆ ಪೂಜಾ ರೂಮು, ಮತ್ತು ಇಲ್ಲಿ ಲಿಫ್ಟ್ ಪ್ರಾವಿಷನ್ ಗೋಲ್ಡಿ ಫಿನಿಷಲ್ಲಿದೆ. ತೋರಿಸ್ಬಿಡ್ತೀನಿ ಹೇಗೆ ಬರುತ್ತೆ ಅಂತ. ಎಲ್ಲ ಗೋಲ್ಡ್ ಫಿನಿಷಲ್ಲಿ ಮಾಡಿಬಿಟ್ಟಿದ್ದಾರೆ ಇವರು. ಓಕೆ, ಲಿಫ್ಟ್. ಹಾಗೆ ಇಲ್ಲಿ ಸ್ಟೋರ್ ರೂಮ್ ಬರುತ್ತೆ. ಎಲ್ಲ ಕೆಳಗಡೆ ಸ್ಟೋರೇಜ್ ಎಲ್ಲ ಸಿಗುತ್ತೆ ನಿಮಗೆ. ರೆಡಿ. ಇದೊಂದು ಹಾಲ್ನ ಲುಕ್ಕು. ಮತ್ತು ಪೂಜಾ ರೂಮ್ ಬರುತ್ತೆ, ಡೈನಿಂಗ್ ಹಾಲ್ ಏರಿಯಾ, ಅದೆಲ್ಲ ತೋರಿಸ್ಕೊಟ್ಟು ಬಿಡ್ತೀನಿ ನೋಡಿ. ಇಬ್ಬರು ಕೂತ್ಕೋಬೋದು, ಸ್ಪೇಸ್ ಇದೆ. 2x4 ವೆಟ್ರಿಫೈಡ್ ಟೈಲ್ಸು. ಮೇಲ್ಗಡೆ ಗ್ಲಾಸ್ ಒಂದು ಪೆಂಡಿಂಗ್ ಇದೆ, ಬರುತ್ತೆ. ಮತ್ತು ಇದು ಡೈನಿಂಗ್ ಹಾಲ್ ಏರಿಯಾ. ಒಂದು 4ರಿಂದ 6 ಸೀಟ್ ಇರುವಂತಹ ಟೇಬಲ್ನ ಹಾಕ್ಕೋಬೋದು. ಅಲ್ಲಿ ಹ್ಯಾಂಡ್ ವಾಶು ವಿತ್ ಮಿರರು, ಇಂಟೀರಿಯರ್ ವರ್ಕ್, ವಾಲ್ ಕ್ಲೈಂಡಿಂಗು, ಯುಟಿಲಿಟಿ. ಹಾಗೆ ಇಲ್ಲಿ ಅಡುಗೆ ಮನೆ, ಹಾಲು, ವಾಲ್ ಪಕ್ಕ ಅಡುಗೆ ಮನೆ. ಬಬ್ಬಾ, ತುಂಬ ಚೆನ್ನಾಗಿದೆ. ಅದಕ್ಕೆ ಮಾರ್ಕ್ ಜಾಸ್ತಿ ಆಡ್ತಾ ಇಲ್ಲ. ನೋಡಿ, ಎಂಜಾಯ್ ಮಾಡಿ. ತಗೊಳ್ಳೋದು ಅಪರೂಪ. ಅಟ್ಲೀಸ್ಟ್ ನೋಡಿದ್ರು ಆಸೆನ ತಿಳಿಸ್ಕೊಳ್ಳೋಣ. ಎಲ್ಲ ಅಕ್ರಾಲಿಕ್ ಲ್ಯಾಮಿನೇಷನ್ನು. ಇಲ್ಲಿ ಅಕ್ವಾಗಾರ್ಡ್ ಪೇಂಟು, ಚಿಮ್ನಿ ಪೇಂಟು, ಇಲ್ಲಿ ಒಲೆ ಪಾಯಿಂಟು. ವೆಂಟಿಲೇಷನ್ಗೆ 2 ವಿಂಡೋ ಬರುತ್ತೆ, ಇಲ್ಲೊಂದು. ಎಲ್ಲ ಸಾಫ್ಟ್ ಕ್ಲೋಸ್ ಟ್ಯಾಂಡಮ್ ಬಾಕ್ಸ್ಗಳು. ಓಕೆ, ನೋ ವರ್ಡ್ಸ್. ಲಕ್ಸುರಿ ಮನೆ. ಯುಟಿಲಿಟಿ, ಜಸ್ಟ್ ವಾವ್. ಓಕೆ, ಇಲ್ಲಿ ಆಕ್ಸೆಸ್ ಇಲ್ಲಿ ಇದೆ ನೋಡಿ. ಎಲ್ಲ ಫ್ಲೋರ್ಗೂ ಒಂದೊಂದು ಆಕ್ಸೆಸ್ ಇದೆ ಆ್ಯಕ್ಚುಲಿ. ನೀವು ಬೇಕಾದ್ರೆ ಅದೇ ಹೇಳಿದ್ನಲ್ಲ ಕೆಳಗಡೆ ಫೇಸ್ ರೆಕಗ್ನೈಸ್. ಇದೊಂದು ರೆಸ್ಟಿಂಗ್ ರೂಮು. ಒಂದು ಕ್ವೀನ್ ಸೈಜ್ ಕಾಟ್ ಹಾಕ್ಕೋಬೋದು. ವೆಂಟಿಲೇಷನ್ಗೆ ವಿಂಡೋ ಇದೆ, ನೋಡ್ತಾ ಇದ್ದೀರಾ. ಬಿಸಿಲೆಲ್ಲ ಒಳಗಡೆ ಬರ್ತಾಯಿದೆ. ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಇದೆ. ಈ ಫ್ಲೋರ್ಗೆ ಒಂದು ಬಾತ್ರೂಮ್ ಅನ್ನೋದು ಇಲ್ಲಿರುತ್ತೆ, ಈ ಬೆಡ್ರೂಮ್ ಒಳಗಡೆ. ಟೂ ಬೈ ಫೋರ್ ವೆಟ್ರಿಫೈಡ್ ಟೈಲ್ಸು, ಜಾಬ್ ಫಿಟ್ಟಿಂಗ್ ಕೊಟ್ಟಿದ್ದಾರೆ. ಓಕೆ, ವಾಲ್ ಮೌಂಟ್ ಕಮೋಡು. ಜಸ್ಟ್ ಹ್ಯಾಂಡಲ್ಗಳು ನೋಡ್ಬೋದು, ಬಂಗಾರದ ಹಾಕಿದ್ದಾರೆ. ಬಂಗಾರದ ಥರ ಇರೋದು ಹಾಕಿದ್ದಾರೆ. ಓಕೆ, ಇದು ಫಸ್ಟ್ ಫ್ಲೋರಲ್ಲಿರುವಂತಹ ಹಾಲು, ಕಿಚನು, ಪೂಜಾ ರೂಮು, ಯುಟಿಲಿಟಿ, ಒಂದು ರೂಮು.
ಹೆಂಗಿದೆ ಮನೆ, ನೋ ವರ್ಡ್ಸ್. ಅದಕ್ಕೆ ಜಾಸ್ತಿ ಮಾತಾಡ್ತಾ ಇಲ್ಲ, ನೋಡ್ತಾ ಹೋಗಿ. ಓಕೆ, ಸ್ಟೇರ್ ಕೇಸಿಂದ ಮೇಲ್ಗಡೆ ಹೋಗ್ತಾಯಿದ್ದೀನಿ. 4 ಅಡಿ ವೈಡ್ ಆಗಿದೆ. ಟೀ ಕುಡ್ ಪಿಲ್ಲರು, ಹ್ಯಾಂಡ್ ಗ್ರ್ಯಾಬ್ ಎಲ್ಲ ಟೀ ಕುಡ್ಡು, ಟಫನ್ ಗ್ಲಾಸ್ 12 mm. ಇಲ್ಲಿ ವೆಲ್ಕಮ್ ಬೋರ್ಡು, 3D ಡಿಸೈನ್ ಪ್ಯಾಂಟು. ಚೆನ್ನಾಗಿದೆ. ಒಂದೊಂದು ಐಟಮ್ ಹುಡುಕಿ ತೊಗೊಂಬಂದಿದ್ದಾರೆ ಇವರು. ಗುಡ್. ಈಗ ಸೆಕೆಂಡ್ ಫ್ಲೋರು. ವೆಂಟಿಲೇಷನ್ಗೆ ಬಿಗ್ ವಿಂಡೋ ಎಲ್ಲ ಸಿಗುತ್ತೆ. ಕನೆಕ್ಟಿವಿಟಿ ಹೇಳಿದ್ನಲ್ಲ ಮಾತಾಡೋದಕ್ಕೆ. ಇಲ್ಲಿ 2 ರೂಮ್ ಬರುತ್ತೆ. ಹಾಗೆ ಸುಮಾರು ಸರಿನಾ. ಈಗ ನಿಮಗೆ ಮಾಸ್ಟರ್ ಬೆಡ್ರೂಮ್ನ ತೋರಿಸ್ಕೊಡ್ತೀನಿ. ಲಿಫ್ಟು ಇಲ್ಲಿವರೆಗೂ ಬರುತ್ತೆ ಕಂಟಿನ್ಯೂ. ಸ್ಟೇರ್ ಕೇಸ್ ಹಾಗೆ ನಮಗೆ ಮೇಲ್ಗಡೆ ಹೋಗೋದಕ್ಕೆ. ಮಾಸ್ಟರ್ ಬೆಡ್ರೂಮು, ಚಿಲ್ಡ್ರನ್ ಬೆಡ್ರೂಮು. ಇದು ಮಾಸ್ಟರ್ ಬೆಡ್ರೂಮು. ಡೋರಿಂದ ಹೇಳಿ ಪ್ರತಿಯೊಂದು ನೋ ವರ್ಡ್, ತುಂಬ ಚೆನ್ನಾಗಿದೆ. ಕಿಂಗ್ ಸೈಜ್ ಕಾಟು ವಿತ್ ಹೈಡ್ರಾಲಿಕ್ ಲಿಫ್ಟು. ಇಂಟೀರಿಯರ್ ಎಲ್ಲ ವಿನಿಯರು. ಬಿಗ್ ರೂಮು. ಓಕೆ, ಸರಿನಾ. ಇಲ್ಲಿ ಒಂದು ಟಿ ವಿ ಕ್ಯಾಬಿನೆಟ್ ಬರುತ್ತೆ. ಇಲ್ಲಿ 3 ಡೋರ್ ಇರುವಂತಹ ವಾರ್ಡ್ರೋಬರು, ಕೆಳಗಡೆ ಡ್ರಾಯರು. ವೆಂಟಿಲೇಷನ್ಗೆ ಇಲ್ಲಿ ಒಂದು ವಿಂಡೋ ಇದೆ. ಹಿಚಿಂಗ್ ಗ್ಲಾಸ್ ಹಾಕಿದ್ದಾರೆ. ಟೀ ಕುಡ್ ವಿಂಡೋ. ಗುರು ಚೆನ್ನಾಗಿದೆ. ಆ್ಯಕ್ಚುಲಿ ಡ್ರೈ ಆ್ಯಂಡ್ ವೆಟ್ ಕಾನ್ಸೆಪ್ಟ್ ಎಲ್ಲ ಮಾಡಿದ್ದಾರೆ ನೋಡಿ. ಇಲ್ಲಿ ಪವರ್ ಜೆಟ್ ಎಲ್ಲ ಇದೆ. ಕ್ಷಮೆ ಇರಲಿ, ಡೈಲಿ ತೊಗೊಂಡೆ. ಪವರ್ ಜೆಟ್ ಎಲ್ಲ ಇದೆ. ಎಷ್ಟು ಫಿನಿಶಿಂಗ್ ಕ್ವಾಲಿಟಿ ಬಂದಿರೋ ಮನೆ ನಾನು ನಿಜವಾಗ್ಲೂ ಈಗಿನವ್ರು ನೋಡಿಲ್ಲ. ತುಂಬ ಮೌನವಾಗಿ ಹೇಳ್ತಾ ಇದ್ದೀನಿ. ನೋಡ್ತಾ ಇದ್ದೀನಿ ಮನೇನ. ತೊಗೊಂಡವರು ಚೆನ್ನಾಗಿರಲಿ. ಓಕೆ, ಇದು ಮಾಸ್ಟರ್ ಬೆಡ್ರೂಮು. ಈಗ ಚಿಲ್ಡ್ರನ್ ಬೆಡ್ರೂಮ್ನ ತೋರಿಸ್ಕೊಡ್ತೀನಿ. ಕಾಮನ್ ಬಾಲ್ಕನಿ ಇದು ಚಿಲ್ಡ್ರನ್ ಬೆಡ್ರೂಮು. ತುಂಬ ಡಿಸೆಂಟ್ ಏರಿಯಾ ರೀ. ತುಂಬ ಹೈಫೈ ಜನ ಇರೋದು ಈ ಏರಿಯಾದಲ್ಲಿ. ಇಂಟೀರಿಯರ್ ವರ್ಕ್ ಇದು 2ನೇ ಮಾಸ್ಟರ್ ಬೆಡ್ರೂಮ್. ಒಂದಕ್ಕಿಂತ ಒಂದು. ವೆಂಟಿಲೇಷನ್ಗೆ ಬಿಗ್ ವಿಂಡೋ ಬರುತ್ತೆ. ವಾರ್ಡ್ರೋಬರೆಲ್ಲ ವಿನಿಯರ್. ಇದು ಗ್ರೀನು ಡಲ್ ಫಿನಿಶಿಂಗು. ಬಾ ಯಾವುದೋ ಬಂಗ್ಲೆಗೆ ಬಂದಿದ್ದೀನಿ ಹಾಗಿದೆ. ಇದೆಲ್ಲ ವಾರ್ಡ್ರೋಬರ್ಗಳು. ಬಾತ್ರೂಮ್ ಇಲ್ಲೇ ಯಾವುದಾದ್ರೂ ಒಂದು ಇರುತ್ತೆ, ನನಗೂ ಗೊತ್ತಿಲ್ಲ. ಇಲ್ಲಿದೆ ಬಾತ್ರೂಮ್. ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ. ಓಕೆ, ಹಿಡನ್ ಬಾತ್ರೂಮು. ಡ್ರೈ ಆ್ಯಂಡ್ ವೆಟ್ ಕಾನ್ಸೆಪ್ಟು ಇಲ್ಲೂ ಕೂಡ. ಎಲ್ಲ ಚಾಬರು. ನಮ್ಮ ಮನೇಲಿ ಒಂದು ಬಾತ್ರೂಮ್ ಇದ್ದರೆ ಸಾಕು.
ಲೈಕ್ ನೋಡಿದ್ದೀರಾ. ಈಗ ಕಾಮನ್ ಬಾಲ್ಕನಿ ಇದೆ, ತೋರಿಸ್ಕೊಟ್ಬಿಡ್ತೀನಿ. ಇದೆಲ್ಲ ವಾಲ್ಪೇಪರು, 3D ವಾಲ್ಪೇಪರು. ಈ 2 ರೂಮ್ಗೆ ಒಂದು ಕಾಮನ್ ಆಗಿ ಬಾಲ್ಕನಿ ಕೊಟ್ಟಿದ್ದಾರೆ. ಫೋರ್ಟಿ 60 ಮನೆ ಇದು. ಆ ಕಡೆ ಅಪೋಸಿಟ್ ಅಪಾರ್ಟ್ಮೆಂಟು. ಬಾಲ್ಕನಿ ಇದು ನೋಡಿದ್ದೀರಾ. ಗುರು ನಿಜ ಹೇಳ್ತೀನಿ, ಮನ್ಸಾರ ಹೇಳ್ತಿದ್ದೀನಿ, ತುಂಬ ಚೆನ್ನಾಗಿದೆ ಮನೆ. ಅಪ್ಪ ನೋಡೋಕ್ಕಾದ್ರೂ ಬರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಜನ ಬರ್ತೀರಾ, ತೊಗೊಳೋದು ಆಮೇಲೆ ಪ್ರಶ್ನೆ. ಮನೇನ ನೋಡಿ ಆನಂದಿಸಿ ಆಮೇಲೆ ತೊಗೊಳ್ಳೋ ಇಚ್ಛೆ ಮಾಡಿದರೆ ಮಾತಾಡೋಣ. ಪ್ರೈಸ್ಗೋಸ್ಕರ ದಯವಿಟ್ಟು ಕೊನೆವರೆಗೂ ಕಾಯ್ತಾ ಇರಿ, ಹೇಳ್ತೀನಿ. UPVC ಸ್ಲೈಡಿಂಗ್ ವಿಂಡೋ, ಕಾಮನ್ ಬಾಲ್ಕನಿ ಬಿಗ್ಗಾಗಿ ಬರುತ್ತೆ. ಹಾಗೆ ನಮಗೆ ಇಲ್ಲಿ ಲಿಫ್ಟು ಇಲ್ಲಿವರೆಗೂ ಸಿಗುತ್ತೆ. ಸ್ಟೇರ್ ಕೇಸು ನೋಡಿ, ಕೆಳಗಡೆ ತೋರ್ಸೋದು ಮಾಡಿಬಿಟ್ಟೆ. ಆಕ್ಸೆಸ್ ನಮಗೆ ಇಲ್ಲಿವರೆಗೂ ಇದೆ, ಕೆಳಗಡೆ ಯಾರು ಬಂದರೂ ಹೋದರೂ ನೋಡೋದಕ್ಕೆ. ಇದು 3ನೇ ಬೆಡ್ರೂಮ್. ಇದು ಅಡುಗೆ ಮನೆ ಹತ್ರ ಒಂದು, ಆಮೇಲೆ ಸೆಕೆಂಡ್ ಫ್ಲೋರಲ್ಲಿ 2, ಇಲ್ಲಿ ಇದು ತೋರಿಸ್ತಾ ಇರ್ತೀವಿ. ಇದೆಲ್ಲ ಟೈಗರ್ ಪ್ಯಾಟ್ರನ್ ಇರುವಂತಹ ಇಂಟೀರಿಯರ್ ವರ್ಕು. ಬಾಬಾ ನೋಡಿ, ಸ್ಲೈಡಿಂಗ್ ಟು ಎಲ್ಲ ಪ್ಯಾಟ್ರನ್, ಟೈಗರ್ ಪ್ಯಾಟ್ರನ್ ಅದು. ಇದು ಡ್ರಾಯರ್ಗಳು, ವೆಂಟಿಲೇಷನ್ಗೆ. ಎಲ್ಲ ಸೇಮ್ ಆ್ಯಸ್ ಇಟ್ ಈಸ್. ಯಾರು ಕೂಡ ಈ ಥರ ಎಲ್ಲ ಮಾಡಿಸ್ತಾರೆ? ತೊಗೊಂಡೋರು ಈ ಥರ ಎಲ್ಲ ಮಾಡಿಸ್ಕೊಳಲ್ಲ, ಮಾಡೇ ಕೊಡಬೇಕು. ಆವಾಗ ಸುಮ್ಮನೆ ಇಟ್ಕೊತೀವಿ. ರೆಡಿ. ಇದಿಷ್ಟು ಮಾಸ್ಟರ್ ಬೆಡ್ರೂಮ್ಗಳ ಲುಕ್ಕು. ಇಷ್ಟು ಜಾಗ ಸಿಗ್ಬಿಟ್ರೆ ನಂಗೆ ಬೆಂಗಳೂರಲ್ಲಿ ಸ್ವರ್ಗ. ಒಂದಿನ ಆಗುತ್ತೆ, ಎಲ್ಲರದ್ದು ಆಸೆಗಳು ಈಡೇರುತ್ತೆ. ಪೇಷನ್ಸಿಂದ ಕಾಯಬೇಕಷ್ಟೆ. ಇದೊಂದು ಬೆಡ್ರೂಮು, ಇದು ಕಾಮನ್ ಬೆಡ್ರೂಮು. ಯಾವುದಕ್ಕೂ ಕಮ್ಮಿ ಮಾಡಿಲ್ಲ ಗ್ರೂಪ್. ಓಕೆ, ನಾನು ಹೇಳಲ್ಲ, ಬನ್ನಿ ನೋಡಿ. ಈ ವಿಡಿಯೋದಲ್ಲಿ ಅಂದ್ಕೊಂಡ್ಬಿಟ್ಟಿದ್ದೀನಿ ಜಾಸ್ತಿ ಮಾತಾಡ್ಬಾರ್ದು ಅಂತ. ಜಸ್ಟ್ ಶಾಂತವಾಗಿ ನೋಡಿ, ಚೆನ್ನಾಗಿದೆ ಮನೆ. ನಾನಂತೂ ಎಂಜಾಯ್ ಮಾಡ್ಕೊತ ನೋಡ್ತಾಯಿದ್ದೀನಿ. ನೀವು ಬಂದರೆ ನೋಡಿ ಎಂಜಾಯ್ ಮಾಡ್ತೀರಾ. ಇದಕ್ಕೊಂದು ಸಂಬಂಧಪಟ್ಟ ಬಾತ್ರೂಮು. ಇಂಥ ಮನೆ ತೊಗೋಬೇಕಂದ್ರೆ ನಾವು ಅಜ್ಜಮ್ಮ ಬೇಕು, ಆಗಲ್ಲ, ಕಷ್ಟ. ಇಲ್ಲ ಹಂಗೆ ಮಕ್ಕಳನ್ನ ಹಾಕೊಂಡು ಆಟ ಆಡಿಸ್ಕೊತ ಕೂತ್ಕೋಬೋದು. ಎಣ್ಣೆ ಹೊಡೆಯೋರಿಗೆ ಹೇಳಿ ಮಾಡಿಸಿರೋ ಜಾಗ ಇದು. ಓಕೆ, ಚೆನ್ನಾಗಿದೆ ಇದು. ಲಿಫ್ಟ್ ನಮಗೆ ಇಲ್ಲಿವರೆಗೆ ಸಿಗುತ್ತಾ? ಸರಿ, ಮೇಲ್ಗಡೆ ಟಾಪ್ ಫ್ಲೋರಲ್ಲಿ ಹೋಗ್ತಾಯಿದ್ದೀನಿ. ಪ್ರೈಸ್ ಕೂಡ ಅಲ್ಲಿ ಹೇಳ್ತೀನಿ ನಿಮಗೆ. ಎಲ್ಲ ಬ್ಲಾಕ್ ಇಟಾಲಿಯನ್ ಮಾರ್ಬಲ್. ಇದು ಸ್ಟೇರ್ ಕೇಸು, ಒಂದು MS ಡೋರು. ಇಲ್ಲಿ ವಾಷಿಂಗ್ ಮಷಿನ್ ಪಾಯಿಂಟ್ ಇದೆ, ಇನ್ಲೆಟು ಔಟ್ಲೆಟು ಪ್ಲಗ್ ಪಾಯಿಂಟು. ಅಲ್ಲಿ ಬಟ್ಟೆ ತೊಳೆಯೋ ವಸ್ತುಗಳು ಇಟ್ಕೊಳ್ಳೋದಕ್ಕೆ. ಇಲ್ಲಿವರೆಗೂ ನಮಗೆ ಹ್ಯಾಂಡ್ ಗ್ರಾಬರ್ ಸಿಗುತ್ತೆ, ಸ್ಕೈಲೈಟ್ ಎಲ್ಲ ಇದೆ. ಇಷ್ಟೇ.
ಓಕೆ, ಟಾಪ್ ಫ್ಲೋರ್ ಸ್ಟೇರ್ಕೇಸ್ ಬಂದು ನಮಗೆ 1x1 ಸೆರಾಮಿಕ್ ಟೈಲ್ಸ್ ಕೊಟ್ಟಿದ್ವಿ ನೋಡಿ. ಮೇಲಿನವರೆಗೂ ಕ್ಯಾಮ್ರಾ ಪ್ರೊವಿಷನ್ ಸಿಗುತ್ತೆ. ಬಟ್ಟೆ ಒಣಗಿ ಹಾಕೋದಕ್ಕೆ ಕಂಬಿ, ಹಾಗೆ 1500 ಲೀಟರ್ ಸಿಂಟ್ಯಾಕ್ಸು. ಇಲ್ಲಿ ಲಿಫ್ಟ್ ಮೇಂಟೆನೆನ್ಸು ರೂಮು, ಇಲ್ಲಿ ಹೆಡ್ ರೂಮು. ಹಾಗೆ ಇಲ್ಲಿ ಪಕ್ಕದಲ್ಲಿ ಹ್ಯಾಂಡ್ ವಾಶ್ ಏರಿಯಾ ಗುರು ಇದೆ. 80 ಫೀಟ್ ರೋಡು ಮತ್ತು ಅದ್ರ ಪಕ್ಕದಲ್ಲಿ ಇರೋದೇ ಪಾರ್ಕು. ಗ್ರೇ ಕಲರ್ ಇರೋದು NPS ಸ್ಕೂಲು. KRB ಪೆಟ್ರೋಲ್ ಬಂಕ್ ಬರುತ್ತಲ್ಲಿ, ಸರಿನಾ? ಆಂಜನಾಪುರ 11th ಬ್ಲಾಕು. ಆರ್ಯ ಹಂಸ ಅಪಾರ್ಟ್ಮೆಂಟ್ ತೋರಿಸಿ ನಿಮಗೆ ಒಂದು ಲ್ಯಾಂಡ್ ಮಾರ್ಕ್ ತೋರಿಸಿದಂಗೆ. ಇದು ಒಂದು ಅಪಾರ್ಟ್ಮೆಂಟ್ ಇದೆ ಇಲ್ಲಿ. ಏಯ್ಟಿ ಫೀಟ್ ರೋಡ್, ಅದು ಕಾರ್ಗಳು ಓಡಾಡ್ತಾ ಇರೋದು. ಇದು ಆರ್ಯ ಹಂಸ ಅಪಾರ್ಟ್ಮೆಂಟ್, ಇದು ಆಪೋಸಿಟು. ಇದು ಅಪಾರ್ಟ್ಮೆಂಟ್, ಇದು ಟ್ಯಾಂಕ್ ಇರೋದು. ಸರಿ, ಹಾಗಾದರೆ ಈ ಮನೆ ಬಗ್ಗೆ ಇನ್ನೊಂದು ಸಲ ಕೊನೆಗೆ ಹೇಳ್ತೀನಿ. ವಾಜರಹಳ್ಳಿ ಕೋಣನಕುಂಟೆ ತುಂಬ ಹತ್ತಿರ ಇದೆ ನಮಗೆ ಇಲ್ಲಿಂದ, ಅಥವಾ ಬನ್ನರ್ಘಟ್ಟ ಮೆಟ್ರೋ ಸ್ಟೇಷನ್ನು, ಡಿ-ಮಾರ್ಟು ಅಥವಾ ನೈಸ್ ರೋಡು ತುಂಬ ಹತ್ತಿರ. JP ನಗರ್ 9 ಫೇಸು ಅಥವಾ ಆಂಜನಾಪುರ 11th ಬ್ಲಾಕು, 30x40 BDA. ಈಸ್ಟ್ ಗೇಟು, ಈಸ್ಟ್ ಮೇನ್ ಡೋರು. ಲಗ್ಸರಿ ಲ್ಯಾವಿಶ್ ಡ್ಯೂಪ್ಲೆಕ್ಸ್ ಹೌಸ್ ಇದು. ಆಸ್ಕಿಂಗ್ ಪ್ರೈಸು 3 CR 90 lakhs, 3,90,00,000 ನೆಗೋಷಿಯಬಲ್ ಇದೆ. ಕೋಣನಕುಂಟೆ ಮೆಟ್ರೋ ಸ್ಟೇಷನ್ ಫಾಲ್ಕನ್ ಸಿಟಿ ತೋರಿಸ್ತೀನಿ ನೋಡಿ, ನಿಮಗೊಂದು ಐಡಿಯಾ ಬರುತ್ತೆ. ಇದು ಫಾಲ್ಕನ್ ಅಪಾರ್ಟ್ಮೆಂಟ್, ಇದು ಅಲ್ಲಿ ಬರುತ್ತೆ. ಗೆಳೆಯರೆ, ಈ ವಿಡಿಯೋದಲ್ಲಿ ಇಷ್ಟೇ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಇನ್ನೂ ಹೆಚ್ಚಿನ ವೀಡಿಯೋಗಳಿಗೋಸ್ಕರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ತೊಗೊತೀನಿ ಅಂತವ್ರಿಗೆ ಶೇರ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.